ಟೋಟಲಿ ಕನ್ಫ್ಯೂಸ್. ಈ ಓಲೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಈ ಓಲೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಎರಡೂ ಚೆನ್ನಾಗೈತೆ ಅಲ್ವೇನೋ. ಅಪ್ಪ ಬರಲಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರಾ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ನಾವು ಹೋಗ್ತಿರೋ ಅಂಥದ್ದು ಐ ಥಿಂಕ್ ಈಗಾಗಲೇ ನೀವು ಗೆಸ್ ಮಾಡಿರ್ತೀರ. ಹೇಳಿ ನಮ್ಮ ಡ್ರೆಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಸ್, ಹಲ್ದಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಮಗಳದು. ಇವತ್ತಿಂದ ಇವ್ರ ಫ್ರೆಂಡ್ ಮಗಳು ಮದುವೆ ಶುರು ಆಗಿದೆ. ಆ ಮದುವೆ ಸಮಾರಂಭ ಮುಗಿಯೋ ತನಕ ಹಿಂಗೆ ಸಡಗರ. 3 ಡೇಸ್. ಇವತ್ತು ಮೊನ್ನೆ ಇದಾಯಿತು, ಏನಪ್ಪ ಅದು, ಮೆಹಂದಿ ಆಯಿತು. ನಾನು ಮೆಹಂದಿಗೆ ಹೋಗೋಕ್ಕಾಗಲಿಲ್ಲ, ಸಂಡೇ ಬೇರೆ ಕಡೆ ಹೋಗಿದ್ದೆ ನಾನು. ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಾನು ಬರೋಲ್ಲ ಅಂತ ಹೇಳಿದೆ. ಬಟ್ ಹಲ್ದಿ, ಸಂಗೀತ, ವರಪೂಜೆ, ಮುಹೂರ್ತ ಮತ್ತು ನೈಟು ರಿಸೆಪ್ಷನ್ ಇಷ್ಟನ್ನು ಅಟೆಂಡ್ ಮಾಡ್ತೀವಿ. ಹೇಗೆ ಕಾಣಿಸ್ತಾ ಇದೆ ಔಟ್ಫಿಟ್ಟು? ನೆನ್ನೆ ಒಂದಷ್ಟು ರೆಡಿ ಮಾಡ್ಕೊಂಡಿದ್ದೆ. ಏನದು ಮೇಕಪ್ ಕಿಟ್ ಎತ್ತಿಕೊಳ್ಳೋದ, ಓಲೆ, ಸರ ಎಲ್ಲನೂ ಮ್ಯಾಚಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದಕ್ಕೆ ಸ್ವಲ್ಪ ಈಸಿ ಆಯಿತು. ಇವತ್ತು 11 o'clock ಬಿಡೋಣ ಅಂದ್ಕೊಂಡ್ವಿ. ಈಗ ಟೈಮ್ ಬಂದು ಆಲ್ರೆಡಿ 12 ಆಯಿತು. 12:30ಗೆ ಅಲ್ಲಿ ಶುರು ಆಗುವಂಥದ್ದು ಹಳದಿ. ನಾವು ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಸೋನಾ? ಇನ್ನು 8 ಕಿಲೋಮೀಟ್ರು. ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ಎಲ್ಲ ಇಲ್ಲೇ ರೆಡಿ ಆಗಿದ್ವಿ. ಇನ್ನು ಸಂಜೆಗೆ ಒಂದು ಡ್ರೆಸ್ಸು, ವರಪೂಜೆಗೆ ಒಂದು ಸೀರೆ, ಇಷ್ಟನ್ನು ಎತ್ತಿ ಇಟ್ಕೊಂಡಿದ್ದೀನಿ. ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾನು ಎಷ್ಟೇ ಅರ್ಲಿಯಾಗಿ ರೆಡಿ ಆದ್ರೂ ಏನಾದರೂ ಒಂದು ಆ ಟೈಮ್ಗೆ ಬೇಕು ಅನಿಸುತ್ತೆ, ಅಥವಾ ರೀಚೆಕ್ ಮಾಡುವಾಗ ಹಾಕ್ಕೊಂಡಿದ್ದೀನ ಇಲ್ವಾ ಅನ್ನೋದೇ ಒಂದು ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಆಯಿತು, ಎಲ್ಲ ಎತ್ತಿಟ್ಕೊಂಡಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಮತ್ತು ಈ ಡ್ರೆಸ್ನ ತಂದುಕೊಟ್ಟಿದ್ದು ಇವರೇ. ನನ್ನ ಹಳದಿ ಫಂಕ್ಷನ್ ಅಂತ ಹೇಳಿದ್ದಷ್ಟೇ, ಇನ್ನೇನು ಹೇಳಿಲ್ಲ. ನೀವು ಫುಲ್ಲು ಫೋಟೋ ಆಮೇಲೆ ಅಪ್ಲೋಡ್ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಾನು ಹಾಕ್ತಿರೋದು ಇದು ಫಸ್ಟ್ ಟೈಮ್ ಈ ಥರ ಪ್ಯಾಟ್ರನ್ ಡ್ರೆಸ್ನ. ಲಾಸ್ಟ್ ಒಂದು ಮದುವೆನಲ್ಲಿ ಎಲ್ಲೋ ಡ್ರೆಸ್ ಹಾಕಿದ್ದೀನಿ, ಬಟ್ ಅದೊಂಥರ ಡಿಫ್ರೆಂಟ್ ಇತ್ತು. ಅದು ಇದೆಯಲ್ಲ ಅಂದೆ, ಹಂಗೂ ಬೇಡ, ಇರಲಿ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ಹಾಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು. ಹೇಳೋದಷ್ಟೇ ನಾನು ಏನು ಫಂಕ್ಷನ್ ಇದೆ ಅಂತ. ಇವತ್ತು ಈ ಮದುವೆಗೆ ಏನೆಲ್ಲ ಕಾಸ್ಟ್ಯೂಮ್ ನಾನು ಹಾಕ್ತೀನಿ ಅದು ಯಾವುದು ನಾನು ಹೋಗಿ ಪರ್ಚೇಸ್ ಮಾಡಿಲ್ಲ, ಎಲ್ಲ ಇವರೇ ತಂದಿರೋದು. ಅದಕ್ಕೆ ಮ್ಯಾಚಿಂಗ್ ಆಗೋ ವ್ಯಾನಿಟಿ ಬ್ಯಾಗ್ಸು ಮತ್ತು ಚಪ್ಪಲ್ಸು, ಏನೇನು ಬೇಕು. ಆ ಇಯರಿಂಗು, ಸರಗಳು ಮಾತ್ರ ನಾನು ತೊಗೊಂಡಿದ್ದೀನಿ ಅಷ್ಟೇ. ಇನ್ನೆಲ್ಲನೂ ಇವರೇ ತಂದಿರೋದು, ನಾನು ಹೋಗೇ ಇಲ್ಲ. ಈ ಡ್ರೆಸ್ ಹಾಕ್ಲಿಕ್ಕೆ ಯಾವಾಗ ಬರುತ್ತೋ ಈ ಫಂಕ್ಷನು, ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಏನು ಗೊತ್ತಾ, ನನಗೆ ಇವತ್ತಂದ್ರೆ ಇವತ್ತು ಹಾಕಿ ನೋಡ್ಬಿಡ್ಬೇಕದನ್ನ. ಅದೇನೋ ಇಟ್ಕೊಂಡು ಮಾಡಿಕೊಂಡು ಅದು ಆಗೋದೇ ಇಲ್ಲ. ನನಗೆ ಇಷ್ಟ ಇಲ್ಲ ಅಂದರೆ ಅದು ಮುಟ್ಟಲ್ಲ. ಈಗ ಇಷ್ಟ ಆಗ್ಬಿಡ್ತು ಅಂದರೆ ಅದನ್ನು ಹಾಕಿ ವೇರ್ ಮಾಡಿ ರೆಡಿಯಾಗಿ ನೋಡಬೇಕು. ಇದು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಇಯರಿಂಗು ಒನ್ ಟೈಮ್ ಅಂತ. ಇನ್ನೂ 2-3 ಥರ ಇಟ್ಕೊಂಡಿದ್ದೀನಿ. ಅದು ನೋಡೋಣ ಯಾವ್ದು ಸೂಟ್ ಆಗುತ್ತೋ ಅದನ್ನು ಮೇಲೆ ಹಾಕೊತೀನಿ. ಇದು ಸುಮ್ಮನೆ ಹಾಕ್ಕೊಂಡಿರೋದು, ಎಲ್ಲೋ ಇದೆಯಲ್ಲ ಅಂತ. ವಯ್ಯ ಹೊಂಟೋಗಿ ಎಲ್ಲೋ ಇತ್ತು, ಹಾಕ್ಕೊಂಡೆ. ನನಗೇನೊಂದು 3 ಪೇರ್ ಇತ್ತು. ಎಲ್ಲೋ ಸ್ಯಾರಿ ಇತ್ತು 2, ಮತ್ತು ಇನ್ನೊಂದು ಡ್ರೆಸ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಆದರೆ ಇವರು ಇದು ಹೊಸದು ತಂದ್ರಲ್ಲ, ನಂಗೆ ಹಾಕೋಬೇಕು ಅನ್ನಿಸ್ತು, ಹಾಕ್ಕೊಂಡೆ. ಇವ್ರು ಇದನ್ನೇ ಹಾಕೋ, ಇದಕ್ಕೆ ತಂದಿರೋದು ಅಂತ ಅಂದರು. ನನ್ನ ಮಗರಾಜ ನನಗೂ ಬೇಕು ಅಂದ್ಬಿಟ್ಟು ಈಗ ಅಂದರೆ 11 o'clock ಹೋಗಿ ತಂದಿರೋದು. ಹಾಫ್ ಆನ್ ಅವರಲ್ಲಿ. ತೋರಿಸೋ ನಿನ್ನ ಡ್ರೆಸ್ಸು ಕುಳ ಸಖತ್ತಾಗೈತೆ. ಅವನು ತುಂಬ ಚೆನ್ನಾಗಿ. ಅವ್ನು ಸ್ವಲ್ಪ ವಿಡಿಯೋ ಫೋಟೋ ಅಂದರೆ ಬರಲ್ಲ, ನಾನು ಫೋರ್ಸ್ ಮಾಡಿ, ಅವರಪ್ಪ ಫೋರ್ಸ್ ಮಾಡಿದ್ರೆ ಅಷ್ಟೇ ಬರೋದು. ಅವನಿಗೆ ನಂತರ ಸ್ಟೇಟಸ್ ಹಾಕೋದು, ವಿಡಿಯೋ ಮಾಡ್ಕೊಳ್ಳೋದು ಅದ್ಯಾವೂ ಇಷ್ಟ ಆಗಲ್ಲ. ಅವ್ನು ಸ್ವಲ್ಪ ಹಾಗೆ ಎಂಜಾಯ್ ಮಾಡ್ತಾನೆ. ಅಯ್ಯೋ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ.
ಬಟ್ ಯಾವುದೂ ಅಪ್ಲೋಡ್ ಮಾಡಲ್ಲ, ಅವ್ನಿಗೆ ಇಷ್ಟನೂ ಆಗಲ್ಲ ಅದನ್ನೆಲ್ಲ ತೋರಿಸ್ಕೊಳ್ಳೋಕೆ. ನೋಡಮ್ಮ ಎಷ್ಟು ನಿಮಿಷ ಸರ್ವಿಸ್ ರೋಡ್ ತಗೋಬೇಕಾ? ಹೇಳಿ ಸೀದಾ ನೀವು ಜಂಕ್ಷನ್ ಹತ್ರ ತಗೋಬೇಕಪ್ಪ. ಇನ್ನು ಸರ್ವಿಸ್ ರೋಡ್ ತಗೊಳ್ಳಿ. ಸರ್ವಿಸ್ ರೋಡ್ ಇದೆ ಕಣೋ. ಅವಶ್ಯಕತೆ ಇಲ್ಲ. ನಾವು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ನನ್ನ ಮಗ ಹೇಳ್ತಾ ಹೋಗ್ಬೇಕು, ಡ್ರೈವ್ ಮಾಡ್ತಾ ಹೋಗ್ಬೇಕು, ನಾನು ಬ್ಲಾಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಗ್ಲಾಸ್ ಇಲ್ರಿ ನಿಮ್ಮದು? ಸೋನು ನಿನ್ನೆ ತೊಗೊಂಡ್ಯಾ? ಇಲ್ಲ ಬೇಡ. ನಾನು 2 ತೊಗೊಂಡೆ, 2 ಬ್ಯಾಗಲ್ಲ. ಕಲರ್ ಇದ್ದು ತಗೊಂಡ್ರೆ ಹ್ಞೂ ಅದನ್ನು ತೊಗೊಂಡಿದ್ದೀನಿ. ಅದೆಲ್ಲ ಏನು ಬ್ಲೂ ಕಲರ್ ಗ್ಲಾಸು. Glass ಆ? ಅದೆಲ್ಲ ಹಾಕೊಂಡು ಇಲ್ಲ ಇದಕ್ಕೆ ಇದ್ರಲ್ಲಿ ಇರ್ಬೇಕಲ್ಲ. ಈಲ್ಗೆ ಹೋಗಿದ್ನಲ್ಲ, ಬೆಟ್ಟಕ್ಕೆ ಹೋಗಿದ್ನಲ್ಲ. ಶಿವಗಂಗೆ ನಿಂದ? ಶಿವಗಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನಾನೇ ಎಲ್ಲ ಹಾಕೊಂಡಿದ್ದೀನಿ ಕಣೋ. ಚೆನ್ನಾಗಿ ಕಾಣಿಸ್ತು ಅಂತ. ಇಲ್ಲ ಕ್ಯಾಟ್ ತಗೊಂಡಿದ್ದು ನಿಮಗೆ. ಕ್ಯಾಟಾ ಸಾಕಾಗಿ ಕಾಣುತ್ತೆ. ನಂಗೆ ಇಷ್ಟ ಆಗಲ್ಲ. ಮಗು ತರ ಅಂತ ಅವನು. ಯಾವುದು ಕ್ಯಾಟು ಓ ಮೆಲ್ಲ ನೋಡಿ ಯಾಕೆ ಫಾರ್ಮಲ್ಸ್ ಕ್ಯಾಟ್ ಸೂಪರ್ ಆಗಿ ಕಾಣಿಸುತ್ತಪ್ಪ ಬ್ಲೇಸರ್ಸ್ಗೆ. ಅದಕ್ಕೆ ಇದಕ್ಕೆಲ್ಲ ಯಾವ ತರ ಇದೆ ನೋಡಿ ಡಿಸೈನ್. ಅದೇ ಓವಲ್ ಶೇಪ್ ಮೊಟ್ಟೆ ತರ ಇರುತ್ತೆ. ಈ ಅದ 3 ಪೀಸ್ ತರ ಇದೆಯಲ್ಲ ಅದು. ಹಂಗೆ 3-4 ಇದೆ ಬಿಡೋ. 3 ಅದು ಪೀಸ್ ತರ ಇದೆಯಲ್ಲ ಅದು. ಲೋ ಅಪ್ಪಂಗಂತ ಗೊತ್ತಾ ನಿಂಗೆ? ಅಪ್ಪ ಮಾಡ್ರೋ ಶೋಕಿನಿ ಮಾಡಿದ್ಯಾ? ನನಗೆ ಗೊತ್ತಿತ್ತು ಇದೆ ಫಾರ್ಮಲ್ಗ ಅದು. ಇಲ್ಲ ಕಣೋ, ಎಲ್ಲದಕ್ಕೂ ಆಯ್ತದೆ. ತೋರಿಸ್ಬಿಡ್ತೀನಿ ನಿಮ್ಗೆ. ಯಾಕೆ ನಾನು ತೋರಿಸ್ತೀನಿ ನಿಮ್ಮನ್ನ ಇವತ್ತು. ಕಂಡೆ ಕಾಣುತ್ತೆ ನೋಡಿ. ನಂಗೆ ಕೊಡು, ನೋಡ್ತೀನಿ ನಾನು. ನೀವು ಮುಂದೆ ನೋಡಿ. ಇದೇ ಗ್ಲಾಸ್ ನನ್ನ ಮಗನಿಗೆ. ಇದು ಚೆನ್ನಾಗಿಲ್ವಂತ. ಶೋಕಿ ಮಾಡ್ಬಿಡೋಣ. ರೆಕಾರ್ಡ್ ಆಯ್ತು. ಇಲ್ಲ ಇಲ್ಲ ಕಟ್ ಮಾಡಿದೆ ಅದು. ಹಾಕೋ ವೇರ್ ಮಾಡೋಳು. ಒಂದು ನಿಮಿಷ ಇರಿ, ನಾನು ಬಿಸಿ ಇದ್ದೀನಿ. ಕಾಲ್ ಮಾಡಿ. ನಾನು ಈ ಬೀಡ್ಸ್ಗೆ ಮ್ಯಾಚ್ ಆಗುವಂಥ ವೈಟ್ ಪರ್ಸ್ನ ತಗೊಂಡಿದ್ನ. ಅದು ಚಿಕ್ಕದು ಅನಿಸ್ತು. ಏನಂದರೆ ಇಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಕೊಬೇಕು, ಮತ್ತು ಫೋನ್ ಇಟ್ಕೊಬೇಕು, ಟಿಶ್ಯೂಸ್ ಇಟ್ಕೊಬೇಕು, ಏನೆಲ್ಲ ಇಟ್ಕೊಳ್ಳೋದಿರುತ್ತೆ. ಪದೇ ಪದೇ ಆಮೇಲೆ ಗ್ಲಾಸಸ್ ಇಟ್ಕೊಬೇಕು. ಅದೆಲ್ಲದಕ್ಕೂ ಆಗಲ್ಲ ಅಂಥೇಳಿ ಬದಲಾಯಿಸಿ ಆಮೇಲೆ ಈ ಒಂದು ವ್ಯಾನಿಟಿ ಬ್ಯಾಗ್ನ ನಾನು ತೊಗೊಂಡೆ. ಇದು ಬಂದು ಬ್ರ್ಯಾಂಡು ಫಾರ್ ಎವರ್ ಅಂತ. ಕಂಫರ್ಟಬಲ್, ಇದು ತುಂಬ ಥಿಂಗ್ಸ್ನ ಹಿಡಿಯುತ್ತೆ, ತುಂಬ ಚೆನ್ನಾಗೂ ಇದೆ. ನೋಡ್ಬೋದು. ಆಮೇಲೆ ನಾನು ಒಂದು ಬ್ಯಾಗು ಬ್ಲಾಗ್ನೇ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ವಸ್ತುಗಳನ್ನ ಸರಿಯಾಗಿ ಜೋಡಿಸಿಲ್ಲ. ಹಾಂ ಮ್ಯಾಮ್. ಇನ್ನು ಈ ಡ್ರೆಸ್ ಬಗ್ಗೆ ಹೇಳಬೇಕಂತಂದರೆ ಇದೊಂಥರ ಬ್ಲೌಸು ಲಂಗ ಥರ ಇದೆ. ಬಟ್ ಲಂಗಕ್ಕೇ ಒಂದು ದುಪ್ಪಟ್ಟ ಅಟ್ಯಾಚ್ ಆಗಿರೋ ಅಂಥದ್ದು. ಜಸ್ಟ್ ಲೈಕ್ ಸ್ಯಾರಿ ಥರ ಬರುತ್ತೆ. ವೆರಿ ಕಂಫರ್ಟಬಲ್ ಸ್ಯಾರಿ. ಎತ್ಕೊಂಬಿಡಿ. ನನ್ನ ಗಂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದರೆ ಸೂಪರು. ನೋಡಿ ಇಲ್ಲಿ ಮನೆ ಬಿಡದಿ ಮನೆ ಅಂತ ಇದು ಥೀಮು. ಇಲ್ಲಿ ರಂಗೋಲಿಯನ್ನು ಹಾಕ್ತಾರೆ. ಇದ್ರ ಹೆಸರೇ ಬಿಡದಿ ಮನೆ ಅಂತ ಹೇಳ್ತಾರಂತೆ. ಯಾಕೆಂದರೆ ಒಳಗಡೆ ಎಲ್ಲ ಬೊಂಬೆ ಅದು ಇದು ಎಲ್ಲ ಇಟ್ಟಿದ್ದಾರೆ. ಮನೆಯವ್ರು ತೊಗೊಂಡೋಗಿಡ್ತಾ ಇದ್ದಾರೆ. ಈಗ ನಾವು ಕೆಳಗಡೆ ಚೌಟ್ರಿ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಎಷ್ಟು ರೀ? 1 ಗಂಟೆ, ಇನ್ನು 2 ಗಂಟೆ ಆಗುತ್ತೆ ಶುರುವಾಗೋದು ಹಲ್ದಿ. ನಾವು 12 o'clock ಅಂತೇಳಿ ಬೇಗ ಬಂದ್ವಿ. ಇವರು ಅರುಣ ಅಂತ ಗೊತ್ತು, ನೋಡಿರ್ತೀರ. ಇವಾಗ ಹಲ್ದಿಗೂ ಮುಂಚೆ ಊಟ ಮಾಡ್ಕೊಂಡ್ಬಿಡೋಣ. ಇನ್ನು ಹುಡುಗನ ಮನೆಯವ್ರು ಬಂದಿಲ್ಲ, ಅಲ್ಲಿವರೆಗೂ ನಾವು ಊಟ ಮಾಡೋಣ ಅಂತ ನಾನು ಅಮ್ಮ ಮತ್ತು ಅಮ್ಮ ಎಲ್ಲ ಇವಾಗ ಊಟಕ್ಕೆ ಕೂತಿದ್ವಿ. ಹುಡುಗನ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡುವ. ತೋರಿಸಿ ಹಾಗೆ ನಿಮ್ದೆಲ್ಲ ಹೌದಾ? ನೋಡಿ ನಮ್ಮದು ವಿಡಿಯೋಸ್ ನೋಡ್ಬೇಕಂತ ಎಷ್ಟು ಚೆನ್ನಾಗಿ ಮಾಡ್ತೀರಾ, ನೋಡ್ತಾ ಇರ್ತೀನಿ ನೀವು ಹಾಕ್ತಿರಲ್ಲ. ಹೌದಾ? ನನ್ನ ಫೋನಲ್ಲಿ ಬರುತ್ತೆ. ಅಮ್ಮ ರೆಸ್ಟ್ ಮಾಡಬೇಕು ಅಂತ ಬೆಡ್ಗೆ ಬಂದರು. ಕೊನೆ ನಾನು ಅವ್ರ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟೆ. ಆಗ್ತದೆ ರೆಸ್ಟ್ ಮಾಡೋಣ, ಇನ್ನೂ ಹಲ್ದು ಲೇಟು ಅಂದರು. ಪಾಪ ಎಷ್ಟು ನೀಟಾಗಿ ಬಾಮ ಮಲ್ಕೊಳ್ಳೋಣ ಅಂದ್ಕೊಂಡು ಕರ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತದೆ. ಥ್ಯಾಂಕ್ಸ್ ಅಮ್ಮ. ನೋಡ್ತಿರ್ತೀರಾ ಫೋನಲ್ಲಿ? ಹಾಕ್ತಿರಲ್ಲ. ಓ
ಎರಡಂಗೆ ಹೇಳ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೀಲ್ಸ್ ಎಲ್ಲ ಚೆನ್ನಾಗಿ ಮುದ್ದಾಗಿ ಹೇಳ್ತಾರೆ. ನಮ್ಮ ಭಾರ್ಗವಿಗೂ ಗೊತ್ತು, ಅವಳು ಹೇಳ್ತಾಳೆ ನೇತ್ರ ಚೆನ್ನಾಗಿ ಮಾಡ್ತಾರೆ ಕಣಮ್ಮ ರೀಲ್ಸ್. ಅವರು ಅಕ್ಕ ಅಕ್ಕ ದೊಡ್ಡೋಳು ಎಲ್ಲರೂ ನೋಡ್ತಾರೆ ಅಂತ ಮಾಡ್ಕೊಂಡ್ ಕಡೆನೇ ರೀಲ್ಸ್. ಹೌದು, ಇದು ಯೂಟ್ಯೂಬಲ್ಲಿ ಬರುತ್ತೆ ನೋಡಿ. ಇದೆ ಯೂಟ್ಯೂಬಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕಿರ್ತೀನಿ, upload ಮಾಡಿರ್ತೀನಿ. ಎಷ್ಟು ಸದ್ಯ ರೆಡಿ ಆಗ್ತಾ ಇದ್ದಾರೆ ನೋಡಿ ಗೈಸ್. ಸೀರೆ ಉಟ್ಕೊಂಡಿದ್ರು, ನಾನು ಅಮ್ಮ ಮಲ್ಕೊಂಡಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿರೋ ಡ್ರೆಸ್ ಇಟ್ಕೊಂಡು ಹಾಕೊಳ್ಳ ಬೇಡವಾ ಅಂತ ಇದ್ರು. ಸುಮ್ಮನೆ ಹಾಕ್ಕೊಳ್ರಿ ಅಂತ ಬೈದೆ. ಈಗ ನೋಡೋಕೆ ಎಷ್ಟು ಪ್ರಿಟಿಯಾಗಿದ್ದಾರೆ. ಇಷ್ಟು ಒಳ್ಳೆ ಡ್ರೆಸ್ ಇಟ್ಕೊಂಡು ಹಾಕೊಳ್ಳ ಬೇಡವಾ ಅಂತೆ. ಪೂಜೆ ಮಾಡೋಕ್ಕ ಡ್ರೆಸ್ಸು ಪೂಜೆಗೆ ಮಾಡ್ತಾ ಇರೋದು. ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಹಲ್ದಿ ಶಾಸ್ತ್ರ ಹೇಗೆಲ್ಲ ಆಯಿತು ಅಂತ ನಾನು ತೋರಿಸ್ತೀನಿ. ಏನೆಲ್ಲ ಗೇಮ್ ಮಾಡಿಸಿದ್ರು, ಹೇಗೆಲ್ಲ ನೀರು ಹಾಕಿದ್ರು, ಅರಿಶಿನ ಹಚ್ಚಿದ್ರು, ಹುಡುಗ ಹುಡುಗಿ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು ಅನ್ನೋ ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಡ್ರೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ಥ್ಯಾಂಕ್ ಯು ಆಲ್.